ಏನು ಸುಳಿ ಹಾಕೈತಪ್ಪ. ಲೇ ಲೇ ನಂದೀಸ, ಇದ್ದೇ ಅಂದ್ಲ ಅಂಗಡಿ ಮಂತಾಗೆ. ಇಲ್ಲ ಯಾರು ಕಾಮ್ತಿಲ್ವಲ್ಲಪ್ಪ. ಲೇ ನಂದೀಸ, ಇದ್ದೇ ಅಂದ್ಲ, ಬಾರ್ಲ ಒಂದು ಲೋಟ ಕಾಪಿ ಇಕ್ಕಂಗೆ ಕೊಡು. ಲೇ ಏ ನಂದೀಸ. ಎಲೆ 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 ಇದೇನ್ ಗೌಡ್ರೆ ಹಿಂಗ್ ಬಂದ್ಬಿಟ್ಟಿದ್ದೀರಾ? ಒಳ್ಳೆ ಸರ್ಕಸ್ ಮಾಡರ್ ಬಂದಂಗೆ. ಯಾತು ಕೋಟು ಗೀಟು ಹಾಕ್ಕೊಂಡು ತಲೆ ಮೇಲೆ ಟೋಪಿ ಇಕ್ಕೊಂಡು ರಾಮ 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 ನಿಮ್ಮನ್ನ ನೋಡಕ್ ಕಣ್ಣೆರಡು ಸಾಲದು ಗೌಡ್ರೆ. ನಾನು ಬಾತ್ರೂಮ್ಗೆ ಹೋಗಿದ್ದೆ, ನೀವು ಕೂಗೋದಕ್ಕೆ ಓಡ್ ಬಂದೆ. ಈ ಸೊಳಿಗೆ ಆಗಾಗಲ್ಲ ಹೋಗಂಗಾಕೈತು ಒಂದ ಮಾಡಕ್ಕೆ. ಬರ್ರಿ ಕಾಪಿ ಇಕ್ಕಂಗೆ ಕೊಡ್ತೀನಿ, ಕುಡ್ದು ಇಂತ್ರಿ. ಎಲ್ಲಲ್ಲ ಲೇ ನಂದೀಸ, ಇವನು ಸೀನಪ್ಪ ಬೋರಜ್ಜ ಇವ್ರು ಯಾರು ಬರ್ಲಿಲ್ವೇನಲ್ಲ ಅಂಗಡಿ ಮಂತಕ್ಕೆ? ಇಟೊತ್ತಿ ಬಂದು ಕುಕ್ಕಬೇಕಾಗಿತ್ತಲ್ಲ ಕಾಪಿ ಕುಡ್ಕೊಂಡು. ಎಲ್ಲೆಲ್ಲ ಬರ್ಲಿಲ್ವೇನಲ್ಲ ಇವತ್ತು? ಏನೇ ಅವ್ರು ಅವಾಗಲೇ ಬಂದಿದ್ರು ಗೌಡ್ರೆ. ಅವ್ನು ಸೀನಪ್ಪನು ಬೋರಜ್ಜ ಬಂದು ಕಾಪಿ ಕುಡ್ದು ಸೊಳಿಗೆ ತಡ್ಕಮಕ್ಕಲ್ಲ ಅಂತ ಹೇಳ್ಬಿಟ್ಟು ಆಗ ಅಲ್ಲಿ ಹೋಗ್ಬಿಟ್ಟು ಹಳ್ಳಿ ಗಿಡತ್ತಾಗೆ, ಹಳ್ಳಿ ಗಿಡದ ಈ ಕಡೆಲೆ ಗೋಡೆ ಮರೆಗೆ ಬೆಂಕಿ ಹಾಕಿ ಹಂಗೆ ಕುಂತವ್ರೆ. ಸೊಳಿ ಹಾಕೈತೆ ಅಂತಾರ. ಈಟದಿಂದ ಇಲ್ಲೇ ಇದ್ರು. ಬೋರಜ್ಜ ಹೋಗಿ ಅದು ಇದು ಸೆತ್ತೆ ಸಾಬ್ರೆಲ್ಲ ಹಾಯ್ಕೊಂಬತ್ತೀನಿ, ಪೇಪರು ಪ್ಲಾಸ್ಟಿಕ್ ಎಲ್ಲ ಹಾಯ್ಕೊಂಬತ್ತೀನಿ, ಬೆಂಕಿ ಹಾಕನ ಅಂತಾನ ಅವ್ನು ಸೀನಪ್ಪನ ಕರ್ಕೊಂಡು ಹೋದ. ಗೌಡ್ರು ಬಂದ್ರೆ ಇಲ್ಲಿಗೆ ಕಳಿಸು ಅಂತಾನ ಹೇಳಿರು ಗೌಡ್ರೆ. ಲೇ ಲೇ ನಂದೀಸ, ಹಂಗಾರೆ ಕಾಪಿ ನಿಕ್ಬೇಡ, ತಡೆಯಲ್ಲ. ನಾನು ಹೋಗ್ಬಿಟ್ಟು ಒಂದಿಷ್ಟು ಸೊಳಿ ಕಾಸ್ಕೊಂಬತ್ತೀನಿ. ರಾಮ ರಾಮ ರಾಮ, ಕೈ ಕಾಲೆಲ್ಲ ಶೇಡ್ ಹಿಡ್ಕೊಳಂಗೆ ಹಾಕೊಂಡ್ಕಣಲಿ. ಮನೆಯಿಂದ ಹೊರಗೆ ಬರೋಕ್ಕೆ ಭಯವಾದಂಗೆ ಆಕೈತೆ ಅಂತ ಸೊಳಿ. ಇಪ್ರೀತ್ ಸೊಳಿನಪ್ಪ. ಯಾಕ ವರ್ಷ ವರ್ಷ ಹಿಂಗೆ ಆಗ್ತಿರ್ಲಿಲ್ಲ, ಈ ವರ್ಷ ಯಾಕೆ ಹಿಂಗೆ ಆಗ್ತಾ ಇತ್ತೋ ಏನೋ. ಏನಿಲ್ಲ ಕಡೆ, ಕೈ ಕಾಲೆಲ್ಲ ನೋಯತ್ಕೊಂಬತ್ತವ ಹಂಗೆ ಸೊಳಿಗೆ. ಒಯ್ಬಿಟ್ಟು ಒಂದು ಸೊಳಿ ಕಾಸ್ಕೊಂಬತ್ತೀನಿ. ಆಮೇಲೆ ನಾನು ಬೋರಜ್ಜ ಸೀನಪ್ಪ ಎಲ್ಲರೂ ಬರ್ತೀವಿ, ಎಲ್ಲರೂ ಒಂದೇ ಸಲ ಕಾಪಿ ಕುಡಿತೀವಿ. ತಡೆಯಲ್ಲ ಹೋಗಿ ಬರ್ತೀನಿ ನಾನು. ಏ ಬೋರಜ್ಜ, ಒಂದ್ರ ಒಟ್ಟು ಕಡಿಮೆ ಇಕ್ಕು ಉರಿನ. ನೀನ ನಿಗಿ 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 ಉರಿತಾ ಐತೆ, ನಿಂತ್ಕೊಂಬಕ್ಕೈತಿ. ಹಿಂಗೆ ಉರಿದ್ರೆ ಸೌದೆ ಎಲ್ಲ ಒಂಚಲ್ಲ ನೋಡ್ಕೊಂಡು ಎಲ್ಡೆಲ್ಡೆ ಸೌದೆ ಹಾಕು. ರಪ 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 ದಗ ದಗ ಉರಿದು ಬಿಟ್ರೆ ಆಮೇಲೆ ಏನು ಮಾಡೋಣ? ಒಂದ್ರ ಓಟ್ ಬಿಸಿಲತ್ತಕನ ಉರಿ ಇಲ್ಲಿ ಬೆಂಕಿ. ನೀ ವಯಸ್ಸಾಯ್ತೆ, ನಿನಗೆ ಬುದ್ಧಿ ಬರಲಿಲ್ಲ ನೋಡು. ಕಡಿಮೆ ಕಜ್ಜ ಉರಿ ನೋವು. ಏಯ್ ಸುಮ್ಮನಿಲ್ಲ ಊರಿಲಿ ಕೊರ್ತ ಹಂಗೇನ ಮೈ ಗಡ 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 ನಡ್ಗಂಗೆ ಆಗ್ತೈತಿ. ಉರಿ ಸುಮ್ಕಿರು. ಇವನೇನು ಸೌದೆ ತತ್ತಾನೆ ಎಂಬುದ್ರಂಗೆ ಆಡ್ತಾನೆ. ನಾನೇ ಅಲ್ವೇನ ಸೌದೆ ಪೌದೆ ತಂದು ಹಾಕೋದು. ನಿಂತ್ಕೊಳ್ಳ ಸುಮ್ಮನೆ ಒಟ್ಟು ದೂರನ. ಅಲ್ಲ ಕಣ್ ಬೋರಜ್ಜ, ನಿನಗೆ ಒಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಅಲ್ಲ ಕಣಜ್ಜ, ಬ್ಯಾಸಿಗೆಗೂ ನೀನು ಅಂಗಿ ಕೆಮ್ಮಲ್ಲ, ಸೊಳಗಾಲದಾಗೂ ಅಂಗಿ ಕೆಮ್ಮಲ್ಲ, ಮಳೆಗಾಲದಾಗೂ ಅಂಗಿ ಕೆಮ್ಮಲ್ಲ. ಇವಾಗ ಎಲ್ಲರೂ ಒಂದ್ರ ಮೇಲೊಂದು ಬೆಡ್ಶೀಟ್ ಹೊತ್ಕೊಂಡು ಗಡ ಗಡ ನಡುಕ್ತಾ ಇದ್ದಾರೆ ಜನ ಎಲ್ಲನ. ಆದರೂ ಒಂದು ಪುಟ್ಕೋಸಿ ನೇತ ಇಕ್ಕೊಂಡು ಅಂಗಿ ಕೆಮ್ದಂಗೆ ಓಡಾಡ್ತಿದ್ದಲ್ಲ. ಯಾಕಜ್ಜ ನೀನು ಅಂಗಿ ಕೆಮ್ಮಲ್ಲ? ಅಂಗಿಗೂ ನಿನಗೂ ಏನಜ್ಜ? ಯಾಕಜ್ಜ ಅಂಗಿ ಕೆಮ್ಮಲ್ಲ ಹೇಳಜ್ಜ? ಇವತ್ತಾದರೂ ಬಾಯಿ ಬಿಟ್ಟು ಬಗಳಜ್ಜ. ಲೇ ಲೇ ಸೀನಾ, ಸುಮ್ಕಿರ್ಲ. ಅದು ಒಂದು ದೊಡ್ಡ ಕತೆ. ಅದು ನನ್ನ ಅಂಗಿ ಯಾಕೆ ಕೆಮ್ಮಲ್ಲ ಅಂಬದು ನಿನಗೆ ನನಗೆ ಗೊತ್ತೇ ಅನ್ಲ? ಯಾರಿಗೂ ಗೊತ್ತಿಲ್ಲ ಅದು. ಅದು ಒಂದು ದೊಡ್ಡ ಕತೆ. ಸುಮ್ಕಿರ, ಅವನ್ನೆಲ್ಲ ಕೇಳೋಕೆ ಹೋಗ್ಬೇಡ ನೀನು. ಏಯ್ ಬರಯ್ಯ, ನಾನು ನಿನ್ನ ಫ್ರೆಂಡು, ನಿನ್ನ ಕುಚ್ಚುಕು, ನಿನ್ನ ದೋಸ್ತಿ. ನಾನು ಕೇಳ್ತಾ ಇದ್ದೀನಿ, ನೀನು ಯಾಕೆ ಅಂಗಿ ಕೆಮ್ಮಲ್ಲ ಹೇಳಬೇಕು. ಹೇಳಿಲ್ಲ ಅಂತಂದರೆ ನನ್ನ ಮೇಲೆ ಆಣಿ. ನಾನು ನಿನ್ನ ಟೂ ಬಿಟ್ಬಿಡ್ತೀನಿ ನೀನು ಹೇಳಿಲ್ಲ ಅಂದರೆ. ಹೇಳು ಡಾರ್ಲಿಂಗ್, ಯಾಕೆ ನೀನು ಅಂಗಿ ಕೆಮ್ಮಲ್ಲ? ಪ್ಲೀಸ್ ಟೆಲ್ ಮಿ ಮಾ. ಬೋರು ಡಾರ್ಲಿಂಗ್, ಹೇಳು. ವೈ ಯು ಆರ್ ನಾಟ್ ವಿಯರಿಂಗ್ ಶರ್ಟ್ಸ್? ಹೇಳಮ್ಮ, ಹೇಳು. ಲೇ ಸೀನಾ, ನಾನು ಈ ವಿಚಾರನ ಯಾರಿಗೂ ಹೇಳ್ಬಾರ್ದು ಅಂತ ಅಂದ್ಕೊಂಡಿದ್ರು ನೀನು ಬಲಂತ ಮಾಡಿ ಕೇಳ್ತಿದ್ದಲ್ಲ. ಈಗಳೇ ನೀನು ನನ್ನ ಜೊತೆಗಾರ ಅಂತ ಹೇಳ್ತಾ ಇದ್ದೀನಿ. ಇದನ್ನು ಮಾತ್ರ ನೀನು ಯಾರಿಗೂ ಹೇಳಂಗಿಲ್ಲ. ಲೇ ಸೀನಾ, ಅವಾಗ ನನಗೆ ಒಂದು 15 ವರ್ಷನೋ 16 ವರ್ಷನೋ ಇರ್ಬೇಕು ಕಣಲೆ. ಅವಾಗ ನನ್ನ ಮೈ ತುಂಬ ಗಾಯ ಅಂದ್ರು ಗಾಯ. ಹೆಂಗೆ ಅಂದರೆ ಸೂಜಿ ಸುಚ್ಚಕ್ಕೆ ಜಾಗಿರಲ್ಲ ಅಂತ ಗಜ್ಜಾಗಿಬಿಟ್ಟಿದ್ದು ಮೈಯೆಲ್ಲನ. ಹೆಂಗೆ ಅಂದರೆ ಮನಿಕೊಂಡ್ರೆ ನೋಯ್ಯೋದು, ಎದ್ರು ನೋಯ್ಯೋದು, ಮಖ ತೊಳ್ಕೊಂಬಕ್ಕೆ ಹಾಕಿರಲಿಲ್ಲ, ನೀರು ಒಯ್ಕೊಂಬಕ್ಕೆ ಹಾಕಿರಲಿಲ್ಲ. ಏನು ಮಾಡಿದ್ರು ನನಗೆ ಗಜ್ಜಿ ಗಾಯ ಹೋಗಲೇ ಇಲ್ಲ. ಅದ್ರಾಗೂ ಈ ಮಿಂಚು ಗುಡುಗು ಮಾಡ ಗೀಡ ಆಗಿಬಿಟ್ರೆ
ಏನಿಲ್ಲ ಸರಿಯಾಗೆ ಎತ್ಕೊಂಬಿಡವು. ಸೆಕೆ ಪಾಕೆ ಆದರೆ ಹಂಗೆ ಬುಗ 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 ಉರಿಯವು ಮೈಯಲ್ಲನ. ಅದಕ್ಕೆ ಹೋದೆ. ನಾನು ತೋರಿಸು ಡಾಕ್ಟ್ರಿಲ್ಲ, ಹಚ್ಚೋದು ಔಷಧಿಲ್ಲ, ಏನು ಮಾಡಿದ್ರು ಹೋಗಲಿಲ್ಲ. ತಿರ್ಗಾ ಹೋಗಿ ನಮ್ಮ ದೇವ್ರ ತಕ್ಕ ಹೋದೆ, ಆಂಜನೇಯನ ಸ್ವಾಮಿ ತಕ್ಕಿ. ಸ್ವಾಮಿ ಯಾಕಪ್ಪ ಹಿಂಗೆ ಹಾಕಾಯ್ತು ನನಗೆ? ನೋಡು, ನೀನು ನನ್ನ ಮೈಯಾಗಳ್ದೇನಾದ್ರೂ ಗಾಯ ಕಳೆದೆ ಅಂತ ಅಂದರೆ ನಾನು ಇವತ್ತಿನ ಅಂಗಿ ಇಕ್ಕಮದೇ ಬಿಟ್ಬಿಡ್ತೀನಿ ಅಂತ ಅಂದೆ ದೇವ್ರ ತಾಕಿ. ಅವಾಗ ಹೋದವು ಕಣಲೆ ಗಾಯ ನನ್ನ ಮೈಯಾಗಿ. ಅವತ್ತೆಲ್ಲ ನಿರ್ನಾಮ ಆಗಿ ಹೋಗ್ಬಿಟ್ಟು ಒಂದು ವಾರಕ್ಕೆ. ಅವತ್ತಿಂದ ಇಲ್ಲಿವರೆಗೂ ಬೋರಜ್ಜ ಅಂಗಿ ಇಕ್ಕೊಂಡಿಲ್ಲ. ಅಲ್ಲಿಗೂ ಇಕ್ಕೆಮಲ್ಲ ಅಂದ್ರು ನೀನು ಬಲಂತ ಮಾಡಿ ಅವಾಗ ಯಾವಲ್ಲ ಒಂದ್ಸಲ ಟೂರ್ಗೆ ಹೋಗಿದ್ವಲ್ಲ, ಅವಾಗ ಅಂಗಿ ಇಕ್ಸಿದ್ದಲ್ಲಪ್ಪ ನೀನು ಅಂತ ನನ್ನ ಮಗ ನೀನು. ಅದಕ್ಕೆ ನಾನು ಅಂಗಿನೇ ಇಕ್ಕೆಮಕ್ಕೆ ಹೋಗಲ್ಲ. ದೇವ್ರಿಗೆ ನಾನು ಭಾಷೆ ಕೊಟ್ಟಿದ್ದೀನಿ ಅಂಗಿ ಇಕ್ಕೆಮಲ್ಲ ಅಂತಾನೆ. ಅದಕ್ಕೆ ನಾನು ಬರೇ ಮೈಯಾಗ ಓಡಾಡೋದು. ನಾನು ಸಾಯೋವರೆಗೂ ಅಂಗಿ ಇಕ್ಕೆಮಲ್ ಕಳ್ಳಸಿನ ಅದೇನ ಆಗಿಬಿಡ್ಲಿ. ಓಹೋ ಇಲ್ಲ ಮ್ಯಾಟ್ರು ಅಜೋ ಬೋರಜ್ಜ. ಪ್ರಪಂಚದಾಗೆ ನಾನು ಭಕ್ತರ ಎಂತೆಂತೋ ಅರ್ಕೆಗಳು ನಾನು ನೋಡಿದ್ದೀನಿ. ಇದೇನಜ್ಜ ನಿಂದು ಡಿಫ್ರೆಂಟು ಅರ್ಕೆ? ಆಂಜನೇಯ ಸ್ವಾಮಿ ಬೋರಜ್ಜನ ಬರೇ ಮೈಯಾಗ ನೋಡ್ಬೇಕು ಅಂತದ ಏನಪ್ಪ ಆಸೆ ನಿನಗೆ? ಆತು ಕಣಜ, ಈ ಮ್ಯಾಟ್ರು ನಾನು ಯಾರಿಗೂ ಹೇಳಲ್ಲ. ನಿನ್ನ ಅರ್ಕೆ ತೀರ್ಸೋಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ನೋಡಿಲಿ, ಒಂದು ಕೆಲಸ ಮಾಡು, ಕೆಳಗಡೆ ಈ ಕೇಳಿದೆಯಲ್ಲ ಪುಟ್ಕೋಶಿ, ಅದನ್ನು ಕಿತ್ತಾಕ್ಬಿಡು. ಆಂಜನೇಯ ಸ್ವಾಮಿ ಇನ್ನೂ ಫುಲ್ ಖುಷಿ ಆಗ್ಬಿಡ್ತಾನ ಏನೋ. ಸುಮ್ಮನೆ ನಗ್ಸರ್ಕಂಗೆ ಅಲ್ಲೇ ಕಣಜು. ಆಮೇಲೆ ಕಿತ್ತಾಕಿ ಬುಂಡಿಗೆ ಹೊಲ್ಟಿಯ ನಾಯಿ ನರಿ ಹಿಡ್ಕೊಂಬಿಡ್ತಾವೆ. ಅದು ಎಲ್ಲಿ ಗೌಡ್ರು ಕಾಣ್ತಿಲ್ವಲ್ಲ ಇವತ್ತು, ಇಟ್ಟೊತ್ತು ಹುಡಿಕೊಂಬರ್ಬೇಕಾಯಿತು. ಏನಜ ನಿಂಗೆ ಗೊತ್ತೇ ಗೌಡ್ರೆ ಅತ್ತೋಯ್ಯವ್ರೆ ಅಂತಾರ? ಬಂದೆ ತಡಿರಲ್ಲ ಬಂದೆ. ಲೇ ಸೀನಾ ಅಲ್ವಲ್ಲ, ಒಂದು ಮಾತು ಕರಿಬೇಕಲ್ವಲ್ಲ, ಗೌಡ್ರೆ ಹಿಂಗೆ ಬೆಂಕಿ ಹಾಕಿದೀವಿ ಬರ್ರಿ ಗೌಡ್ರೆ ಅಂತ ಒಂದು ಫೋನ್ ಮಾಡಿದ್ರು ಓಡ್ ಬತ್ತಿದ್ನಲ್ಲ. ಇದೇನು ಸೊಳಿದೆ ಅಂದ್ಲ ಇದು? ರಾಮ ರಾಮ ರಾಮ. ಬೋರಜ್ಜ ನಡಿಯಲ್ಲ ಆತನ. ಯಾರು? ಓ ಗೌಡ್ರೆ, ರಾಮ ರಾಮ ರಾಮ, ನೀವು ಗುರ್ತೇ ಸಿಗಲ್ವಲ್ಲ ಗೌಡ್ರೆ. ಒಳ್ಳೆ ಕಳ್ಳಿ ಸರ್ ಬಂದಂಗೆ ಬಂದ್ಬಿಟ್ಟಿದ್ದೀರಿ ಇವತ್ತು. ನೋಡಪ್ಪ ಗೌಡ್ರು ಅಂಗಿ ಮೇಲೆ ಅಂಗಿ, ನಾನೊಬ್ಬ ಲುಂಗಿ ಅಂತಾನ. ಅಂಗಿ ಇಕ್ಕೊಂಡು ತಲೆ ಮೇಲೆ ಟೋಪಿ ಇಕ್ಕೊಂಡು ರಾಮ. ಬೋರಜ್ಜ ನೋಡಜ್ಜ, ನಮ್ಮ ಗೌಡ್ರನ್ನ ಹೆಂಗೆ ಬಂದೇವ್ರಿ ಇವತ್ತು? ಅಲ್ಲ ಗೌಡ್ರೆ, ನಮಗೊಂದು ಪೆಟ್ರು ತರಕಾಗ್ತಿರ್ಲಿಲ್ವೇ ಹಿಂಗೇನ? ಲೇ ಸೀನಾ, ಮತ್ತು ತಡ್ಕಮ್ಮಕ್ಕಾಕೈತೆ ಅಂದ್ಲ ಇಂಥ ಸೋಳಿನ. ರಾಮ 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 ರಾಮ. ಏನಿಲ್ಲ ಕಣಲೆ, ಮೊಯ್ಯಲ್ಲನ ಈ ಐಸ್ನ ಕಿಕ್ದಾಗ ಹಾಕೈತಿ. ಮನೆ ಯಾತನ ಫ್ರಿಡ್ಜ್ ಇರ್ತಾವಲ್ಲ, ಆ ಫ್ರಿಡ್ಜ್ನ ಕೈ ಇಕ್ಕಿರಿ ಹೆಂಗೆ ಸೊಳಿ ಹಾಕಾಯ್ತು ಆಗ ಹಂಗೆ ಹಾಕೈತಿ ಕಳೆ. ಇವಾಗ ಇಪ್ರೀತ್ ಸೊಳಿ ಕಣಲೆ. ಮೈ ಬಿಡೋಕ್ಕಾಗಲ್ಲ, ತಡ್ಕೊಂಬಕ್ಕಾಗಲಿಲ್ಲ. ಅದಕ್ಕೆ ಅದು ಹಳೇದೊಂದು ಯಾವುದೋ ಒಂದು ಪೆಟ್ರಿತ್ತು, ನಂದೊಂದು ಟೋಪಿನೂ ಇಕ್ಕೊಂಡು ಬಂದೆ. ನಾನು ಟೋಪಿ ಗೀಪಿ ಇಕ್ಕಂಬನ್ಸಲ್ಲ, ನಾನು ನಮ್ಮಳ ಇದಲ್ಲ ಇಕ್ಕೊಂಡೋಗ್ರಿ ಟೋಪಿನ, ಅದೇನು ಮಾಡ್ತೀರಾ ಸುಳಿ ಹಾಕೈತೆ ಹೊರಗೆ ಹೋಗ್ತೀರಾ ಇಕ್ಕೊಂಡೋಗ್ರಿ ಅಂತಾನೆ ಗಲಾಟೆ ಮಾಡಿಳು. ಅದಕ್ಕೆ ನಾನು ಇಕ್ಕೊಂಬಂದೆ ಅಲ್ವಲ್ಲ. ಆ ನಂದೀಸ್ನ ಅಂಗಡಿ ತೆಗಿದ್ದೀರಾ ಅಂತ ಅಲ್ಲಿ ಗುಡಿಕೊಂಡೋದ್ರೆ ನೀವಿಬ್ರು ನನ್ನ ಮಕ್ಕಳು ಇಲ್ಲಿ ಬಂದು ಬೆಂಕಿ ಕಾಸ್ಕೊಂಡಿದ್ದೀರ. ಅಲ್ಲ ಬೆಂಕಿ ಹಾಕ್ಬೇಕಾದ್ರೆ ಒಂದು ಮತ್ತೆ ಫೋನ್ ಮಾಡ್ಬೇಕು ತಾನೆ, ಗೌಡ್ರೆ ಹಿಂಗಾದ್ರೆ ಹಿಂಗೆ ಬೆಂಕಿ ಹಾಕ್ತಾ ಇದ್ದೀವಿ ಸುಳಿ ಕಾಸ್ಕೊಂಬಕ್ಕೆ ಬರ್ರಿ ರಪ್ನ ಅಂತ ಅಂದಿದ್ರೆ ನಾನು ಬತ್ತಿದ್ನಪ್ಪ. ಕಾಪಿ ಗೀಪಿ ಕುಡಿದ್ರೋ ಇಲ್ವೋ? ಕಾಪಿನೂ ಕುಡಿದ್ವಿ, ಟೀನು ಕುಡಿದ್ವಿ, ಎಲ್ಲ ಆಯ್ತು ಬಿಡ್ರಿ ಗೌಡ್ರೆ. ಬಿಡ್ರಿ ಗೌಡ್ರೆ, ಒಂದು ನಂದಿ ಸಾಕನ ಬತ್ತನ ಟೀ ಕಾಸದ್ನೇನ ಚೆನ್ನಾಗಿ ಕಾಸ್ತಿಲ್ಲಪ್ಪ. ಅದೊಂಥರ ಬೆಕ್ಕು ಹುಚ್ಚಿದ್ದಂಗೆ ಇರ್ತೈತಿ. ಒಂದಿನ ಟೀ ಸೊಪ್ಪು ಜಾಸ್ತಿ ಹಾಕ್ತಾನೆ, ಯಾಕಲ್ಲ ಇವತ್ತು ಟೀ ಸೊಪ್ಪು ಜಾಸ್ತಿ ಹಾಕಿ ಅಂತಂದರೆ ಇನ್ನೊಂದು ದಿನ ಏನು ಮಾಡ್ತಾನೆ, ಸಕ್ಕರೆ ಜಾಸ್ತಿ ಮಾಡ್ತಾನೆ. ಆದರೆ ಹಾಲು ಜಾಸ್ತಿ ಒಯ್ಯಲ್ಲೋ. ಓಹೋ ಅವನದೇನ ಇಲ್ಲೇನ ಟೀ ಸೆಲ್ಲಿರೆ ಬಡ 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 ಒಳ್ಳೆ ಹುಸೇನ್ ಬೋಲ್ಟ್ ಹೊಡೆದಂಗೆ ಹೊಡ್ತೈತಿ ತೆಳಿಗೆ ತಗ್ನಾಕಿ, ಅಷ್ಟು ತೆಳ್ಳಿಗಿರ್ತೈತಿ ಅವನು ಟೀ. ಬತ್ತಾ ಅವನು ಯಾಕನ ಹಸ್ಗೆಟ್ ಹೋಗ್ಬಿಟ್ಟ ಬಿಡ್ರಿ ಗೌಡ್ರಿ. ಯಾಕಂದ್ರೆ ವ್ಯಾಪಾರ ಚೆನ್ನಾಗಿ ಆಗ್ತೈತಲ್ಲ, ಅದಕ್ಕೆ ನನ್ನ ಮಗ ಜಿಪ್ಪಣ ಆಗಿಬಿಟ್ಟ. ಹಿಂಗೆ ಆಗಿಬಿಟ್ರೆ ನೋಡಿ ನಾನೇ ಒಂದು ಹೋಟ್ಲಿ ಇಕ್ಕಿಬಿಡ್ತೀನಿ ಗೌಡ್ರೆ. ನೀನು ಬೋರಜ್ಜ ಇಬ್ಬರೇ ಕಾಪಿ ಕುಡ್ಕೊಂಡಿರ್ಬಿಡ್ರಿ, ನನಗೆ ಯಾರು ಬೇರೆ ಯಾರು ಬೇಡ. ನಿಮ್ಮಿಬ್ಬರಿಗೋಸ್ಕರನಾದ್ರೂ ಒಂದು ಹೋಟ್ಲು ತೆಗೆದು ಬಿಡ್ತೀನಿ ನಾನು.
ಅಯ್ಯೋ ಹೋಗ್ಬಿಡಿ ಗೌಡ್ರೆ ಅಂತ. ಗೌಡ್ರೆ ಏನು ಕಾಪಿ ಗಿಪ್ಪಿ ಹೇಳ್ತೀರಾ ಹೆಂಗೆ ಇನ್ನೊಂದು ತಿರುಗಿಲ್ಲಿ? ಇಲ್ಲಿ ಕುಡಿಬೇಕಾಯ್ತು ಕಳ್ಳ ನಾನು ಒಂದೀಟ. ಏನು ಮಾಡೋದು ತಡಿ, ನಂದೀಸು ಕೂಗಿ ಹೇಳ್ತೀನಿ ನೋಡೋಣ ತತ್ತಾನೇನ. ಲೇ ನಂದೀಸ, ನಂದೀಸ ಲೇ, ಇಲ್ಲೇ ಒಂದು 3 ಅರ್ಧ ಕಾಪಿ ಕಾಸ್ಕೊಂಬರ್ಲ. ವಾ ವಾ ಹಂಗೆ ಒಂದು ಪಟ್ನ ಬಿಸ್ಕತ್ತು, ಒಂದು 3 ಅರ್ಧ ಕಾಪಿ ತಗೊಂಬ. ಇಲ್ಲಿಗೆ ಬೆಂಕಿ ಕಾಸ್ಕೊಂತಾ ಇದ್ದೀವಿ ಇಲ್ಲಿ. ರಪ್ಪನ್ ತಗೊಂಬರವು. ಲೇ ಸೀನಾ, ಇದ್ಯಾಕಲ್ಲ ಈ ವರ್ಷ ಇಂಥ ಸೊಳಿ ಹಾಕೈತೆ? ಇನ್ನು ಫಸ್ಟ್ಗೆ ಹಿಂಗೆ ಸೊಳಿ ಅಂದರೆ ಜನವರಿ ಫೆಬ್ರವರಿಗೆ ಇನ್ನು ಹೆಂಗಲ್ಲ ಮೈ ಬಿಡಕ್ಕಾಕೈತೆ ಅನ್ಲ. ಎಲ್ಲ ಜನಗಳು ನೆಗಡೆ ಕೆಮ್ಮು ಜ್ವರ ಅಂತ ಹೇಳ್ಬಿಟ್ಟು ಕೆವ 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 ಕೆಮ್ತಾ ಇದ್ದಾರೆ. ಟಿ ವಿಯಾಗೂ ಅಷ್ಟೇನ ತಾಪಮಾನ ಕಡಿಮೆ ಆಗೈತೆ, ತಾಪಮಾನ ಕಡಿಮೆ ಆಗೈತೆ ಅಂತಾನ ಏನು ಬುಡ್ಕೊಂತ ಇದ್ದಾರೆ. ಯಾಕಲ್ಲ ಹಿಂಗಾಗೈತೆ ನಿಂಗೇನಾರ ಗೊತ್ತೇನಲ್ಲ ಇದಕ್ಕಿದ್ದಂಗೆ. ನೀನು ಆಗಲೇ ಹೇಳಿನಲ್ಲ ಫ್ರಿಡ್ಜ್ನಾಗ ಕುಕ್ಕಣಂಗೆ ಹಾಕೈತೆ ಹಂಗೇನ. ಗಾಡಿ ಓಡಿಸಿ ತೋಟದ ತಕ್ಕ ಹೋಗೋಣ ಹೊಲ ತಕ್ಕ ಹೋಗ್ಬರೋಣ ಅಂತ ಹೋದ್ರೆ ಇಬ್ಬನಿ ಏನಿಲ್ಲ ಸೂರ್ಯದ ಎಳಿತೈತೆ ಕಾವಳ. ಎದುರಿಗೆ ಆತೈತೆ ಅಂಬೋದು ಕಾಣಲ್ಲ. ಯಾಕೆ ಹಿಂಗಾದತ್ತು ಅಲ್ವಲ್ಲ? ಇದೇನದಲ್ಲ ಸೂಚನೆ ಇಂಥದ್ದು ಏನನ್ನ ಗೊತ್ತೇನಲ್ಲ ಸೀನಾ ನಿನಗೆ? ಹೂಂಗೌಡ್ರಿ ಸಿಕ್ಕಾಪಟ್ಟೆ ಚಳಿ, ಹೇಳ್ತೀನಿ ಕೇಳ್ರಿ ಯಾಕೆ ಅಂತಾನ. ಬೆಂಗಳೂರಾಗೆ 14 ಡಿಗ್ರಿ ತಾಪಮಾನ ಐತಿ. ಬೆಂಗಳೂರಿನ ಹೆಂಗಂಬರ್ ಗೊತ್ತೇ? ಎಲ್ಲ ಪ್ರದೇಶದಾಗೂ ಬದುಕಕ್ಕೆ ಆಗಲ್ಲ, ಆದರೆ ಬೆಂಗಳೂರಿಗೆ ಬಂದರೆ ಸುಖವಾಗಿ ಬದುಕ್ಬೋದು ಅಂತಾನೆ ಬೇರೆ ಬೇರೆ ದೇಶದವರು ಬೇರೆ ಬೇರೆ ರಾಜ್ಯದವರು ಬಂದು ನಮ್ಮ ಬೆಂಗಳೂರಾಗ ಇರೋರು. ಈಗ ಬೆಂಗಳೂರಿನಾಗೂ ಇರೋಕ್ಕಾಗ್ತಿಲ್ಲ, 14 ಡಿಗ್ರಿ ಟೆಂಪ್ರೇಚರ್ ಐತಿ. ಬೀದರು ಕೇಳಿದಿರ? ಬೀದರು ನಮ್ಮ ಕರ್ನಾಟಕದ ತುತ್ತ ತುದಿ ಬೀದರ್ನಾಗೆ, ಅಲ್ಲಿ ಯಾವಾಗಲೂ ಬಿಸಿಲು ಅಂದರು ಬಿಸಿಲು. ಅಲ್ಲೂ ಕೂಡ 7 ಡಿಗ್ರಿ ಇದೈತಿ ತಾಪಮಾನ ಟೆಂಪ್ರೇಚರು. ಅಂದರೆ ಗೊತ್ತಲ್ಲ ನಿಮಗೆ ಟೆಂಪ್ರೇಚರ್ ಅಂದರೆ ತಾಪಮಾನ, ಸೂರ್ಯನ ಶಾಖ ಅಷ್ಟೈತಿ ಅಂತ. ಬೀದರ್ನಾಗೆ 7 ಡಿಗ್ರಿ ತಾಪಮಾನ ಅಂತಂದ್ರೆ ನೀವು ಯೋಚನೆ ಮಾಡ್ಕೊಳ್ರಿ. ರೋಡ್ ತುಂಬ ಮಂಜು ಅಂದರೆ ಕಾವಳ. ಕಾವಳ ಅಂದ್ರೆ ಗೊತ್ತಲ್ಲ, ಇದು ಇಬ್ಬನಿ. ಎಲ್ಲ ಕಡೆಗೂ ವಿಪರೀತ ಐತೆ ಗೌಡ್ರಿ. ಏನು ಇಡೀ ಪ್ರಪಂಚದಾದ್ಯಂತ ಹಿಂಗೆ ಐತೆ, ಮೈ ಬಿಡೋಕ್ಕಾಗ್ತಿಲ್ಲ. ಇದಕ್ಕಿದ್ದಂಗೆ ಹಿಂಗೆ ಆಗಿಬಿಟ್ಟೈತೆ ಗೌಡ್ರೆ. ಇದು ಸೈಬೀರಿಯಾ ಅಂತ ಒಂದು ದೇಶ ಐತಿ. ಸೈಬೀರಿಯಾ ದೇಶದಿಂದ ಚಳಿ ಗಾಳಿ ನಮ್ಮ ಭಾರತಕ್ಕೆ ಬತ್ತೈತಿ. ಅದು ಹೆಂಗೆ ಬತ್ತೈತಿ ಅಂತಂದರೆ, ಈ ಹಿಮಾಲಯ ಪರ್ವತ ಐತಲ್ಲ, ಹಿಮಾಲಯ ಪರ್ವತ, ಆ ಪರ್ವತನ ದಾಟ್ಕೊಂಡು ಸೀದಾ ನಮ್ಮ ಭಾರತಕ್ಕೆ ಬರ್ಬೇಕಾದ್ರೆ ಅಲ್ಲಿಂದ ಒಣಗಾಳಿ ಬರ್ತೈತಿ, ಒಣಗಿರೋ ಗಾಳಿ. ಈ ನಮ್ಮ ದೇಶ ಒಳಗೆ ಬರುವಾಗ ಹಿಮಾಲಯ ಪರ್ವತದ ಮೇಲಾಸಿ ಬರ್ತೈತಲ್ಲ, ಆವಾಗ ತಣ್ಣಗಿರೋ ಗಾಳಿ ತಗೊಂಡು ನಮ್ಮ ದೇಶಕ್ಕೆ ಬರ್ತೈತಿ. ಆವಾಗ ಆ ಒಂದು ಎಫೆಕ್ಟ್ನಿಂದನ ನಮ್ಮ ದೇಶದಾಗೂ ನಮ್ಮ ರಾಜ್ಯದಾಗೂ ಎಲ್ಲ ಕಡೆ ಸೊಳಿ ಆಗ್ತಿರೋದು. ಹಂಗಾರೆ ಆ ಗಾಳಿ ಬೀಸೋದ್ರಿಂದ ಹಿಂಗೆ ಸೊಳಿ ಹಾಕೈತೆ ಅನ್ಲ ಸೀರಾ ಅಲ್ವಲ್ಲ? ಹಂಗಾರೆ ಈ ವರ್ಷನೂ ಹಾಕಿಲ್ಲದ ಸೊಳಿ ಇವಾಗ ಯಾಕಲ್ಲ ಹಾಕೈತೆ? ಅದು ಹಂಗೆ ಗೌಡ್ರಿ, ಅದು ಹಂಗೇನ ವರ್ಷ ಬರೋಕದೇನು ಯುಗಾದಿ ಹಬ್ಬನೇ ಅದು. ಅದು ಹಂಗೇನ. ಇನ್ನೊಂದು ಲಾ ನೀನಾ ಎಫೆಕ್ಟ್ ಅಂತ ಗೌಡ್ರೆ. ಏನೇಳು? ಲಾ ನೀನಾ ಎಫೆಕ್ಟ್ ಅಂತನ. ಇದು ಸ್ಪೆಸಿಫಿಕ್ ಸಾಗರದ ವಾತಾವರಣದ ಬದಲಾವಣೆಯಿಂದ ಆಗ್ತಕ್ಕಂಥ ಒಂದು ಪರಿಣಾಮ ಇದು. ಏನೇಳು? ಲಾ ನೀನಾ ಎಫೆಕ್ಟ್ ಅಂತ. ಇದರಿಂದನೂ ಸೊಳಿ ಜಾಸ್ತಿ ಆಗಿಬಿಟ್ಟೈತಿ ನಮ್ಮ ಕರ್ನಾಟಕದಾಗಿ. ಇದಂಗೆ ಅಂದರೆ ಸ್ಪೆಸಿಫಿಕ್ ಸಾಗರ ಅಂತ ಐತಿ, ಗೊತ್ತಲ್ಲ ನಿಮಗೆ? ಅವೆಲ್ಲ ದಿನ ಪೇಪರ್ ಓದೋರಿಗೆ ಗೊತ್ತಾಗ್ತೈತೆ. ನೀವು ಓದ್ತೀರಾ, ನಿಮಗೆ ಗೊತ್ತೈತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಸ್ಪೆಸಿಫಿಕ್ ಸಾಗರದ ಮೇಲೆ ಇರ್ತಕ್ಕಂತಹ ಬಿಸಿಗಾಳಿ ಉತ್ತರದ ಕಡೆ ಬೊಯ್ ಅಂತ ಹೋಗ್ತೈತಿ. ಅವಾಗ ಸಾಗರದ ಒಳಗಡೆ ಇರ್ತಕ್ಕಂಥ ತಣ್ಣನೆಯ ನೀರು ಸಾಗರದ ಮೇಲ್ಭಾಗಕ್ಕೆ ಬರ್ತೈತಿ. ಸಾಗರದ ಮೇಲ್ಭಾಗಕ್ಕೆ ಬಂದಾಗ ಇಡೀ ಸಾಗರ ಫುಲ್ ಕೋಲ್ಡ್ ಆಗ್ತೈತಿ. ಕೋಲ್ಡ್ ಆದಾಗ ಆ ಗಾಳಿ ಇತ್ತು ಬೀಸಿದಾಗ ಇಡೀ ಪ್ರಪಂಚವೇ ತಣ್ಣಗಿರುತ್ತೆ. ಏಷ್ಯಾ ಖಂಡದ ಕಡೆ ತಣ್ಣನ ಗಾಳಿ ಬೀಸ್ತೈತಲ್ಲ, ಅವಾಗ ಏಷ್ಯಾದಾಗಿರೋ ನಮ್ಮ ಭಾರತದಾಗಿರೋ ನಮ್ಮ ಕರ್ನಾಟಕದಾಗಿರೋ ನಮ್ಮ ಬೆಂಗಳೂರು, ತುಮಕೂರು, ಶಿರಾ ಎಲ್ಲ ತಣ್ಣಗಾಗ್ತೈತೆ ಗೌಡ್ರೆ. ಇನ್ನೊಂದು ಏನಂದರೆ ನಮ್ಮ ಲೋಕಲ್ಲಾಗಿರೋ ವಾತಾವರಣ
ಮಾಡ ಬರ್ತಾ ಇಲ್ಲ ಇವಾಗ. ಮೋಡ ಇದ್ರೆ ಸ್ವಲ್ಪ ಬಿಸಿ ಇರ್ತೈತಿ ಭೂಮಿ. ಈಗ ಮೋಡಗಳು ಬರ್ತಿಲ್ಲ. ಏನಾಕೈತಿ, ರಾತ್ರಿ ಹೊತ್ನಾಗ ರಪ್ಪನ್ ತಣ್ಣಗಾಕೈತಿ ನೆಲ, ಆವಾಗ ಇನ್ನೂ ಚಳಿ ಜಾಸ್ತಿ ಆಕೈತಿ. ಈ 3 ಕಾರಣದಿಂದಲೇ ಚಳಿ ಜಾಸ್ತಿ ಆಗಿರೋದು. ಹೆಂಗೌಡ್ರೆ, ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಬೆಳಗಿನ ಜಾವಕ್ಕೆ ಎದ್ಬಿಟ್ಟು ನೈಂಟಿ ಹಾಕ್ಕೊಂಬಿಡ್ತೀನಿ, ಮೈಯೆಲ್ಲ ಬೆಚ್ಚಗಾಗ್ತೈತಿ. ರಾತ್ರಿನೇ ತಂದಿಕ್ಕೊಂಬ್ತೀನಿ, 90 ಒಟ್ಟೊಂದು ಕ್ವಾಟ್ರನ್ನ ರಾತ್ರಿನೇ ತಂದಿಕ್ಕೊಂಬಿಡ್ತೀನಿ ತಲೆದಿಂಬನಕ್ಕೆ. ಬೆಳಗಿನ ಜಾವಕ್ಕೆ ಎದ್ದು ರಬಕ್ಕನ್ನು ಹಾಕ್ಕೊಂಬಿಟ್ಟು ಮನೆಕೊಂಬಿಡ್ತೀವಿ. ಅವಾಗ ಬೆಚ್ಚಗಿರ್ತೈತೆ. 5:30 6 ಗಂಟೆಗೆ ಇವನು ಬೋರ್ ಹಚ್ಚಿ ಬಂದು ಅಲಗಾಯ್ಕೆ ಅಂತಾನೆ, ಲೇಸಿನ ಎದಳ್ಳ ಹೋಗೋಣ ಅಂತಾನೆ. ಇವತ್ತು 5:15 ಬಂದೇವ್ನಿ, ಬಾ ಬೆಂಕಿ ಹಾಕೋಣ ಅಂತಾನೆ. ಅದಕ್ಕೆ ಬಂದ್ವಿ. ಗೌಡ್ರೆ ಗೊತ್ತಾತ ಯಾಕೆ ಸೊಳಿ ಹಾಕೈತಿ ಅಂತಾನ? ಗೊತ್ತಾತು ಕಳ್ಳೆಸಿನ. ಹಂಗಾರೆ ಇದು ಯಾತ ಹೇಳ್ದಲ್ಲ, ಲಾನಿನ ಎಫೆಕ್ಟು, ಸೈಬೀರಿಯಾ, ಸ್ಪೆಸಿಫಿಕ್ ಸಾಗರ ಅಂತಾನೆ. ಇವೆಲ್ಲ ಕಾರಣದಿಂದನೇ ಇವಾಗ ನಮಗೆ ಸೊಳಿ ಹಾಕೈತಿ. ಎಲ್ಲ ತಿಳ್ಕೊಂಬಿಡ್ಚಕ್ಕಳೆ ನೀನು ಏನಾನ ಮಾಡಿ. ಪೇಪರ್ ಓದಂಗಿದ್ರೆ ಇವೆಲ್ಲ ಗೊತ್ತಾಕವೆ ಅಂದ್ರೆ ನಾನು ಓದ್ಬೇಕಾರೆ ಇವೆಲ್ಲ ಯಾಕೆ ಸಿಗಲ್ಲ? ಗೌಡ್ರೆ, ನೀವೇನು ಮಾಡ್ತೀರ ಗೊತ್ತಾ? ಮೊದಲನೇ 2 ಪೇಜು ಪ್ರಾದೇಶಿಕ ರಾಜ್ಯ ಓದ್ಬಿಟ್ಟು ಸುಮ್ಮನೆ ಬಿಡ್ತೀರ. ರಾಷ್ಟ್ರೀಯ ಓದಲ್ಲ, ಸ್ಪೋರ್ಟ್ಸ್ ಓದಲ್ಲ. ನೀವೇ ಮಾಡ್ತೀರಾ? ಸಿದ್ದರಾಮಯ್ಯ DK ಶಿವಕುಮಾರ್ ನಾಟಿ ಕೋಳಿ ತಿಂದರು ಅಂತ ಓದ್ತೀರಾ. ಅದೇ ನಿಮಗೆ ಖುಷಿ ಆಗ್ತೈತೆ? KN ರಾಜಣ್ಣನವ್ರು ಏನು ಮಾಡಿದ್ರು, ಡಾಕ್ಟರ್ G ಪರಮೇಶ್ವರ್ ಏನು ಮಾಡಿದ್ರು, ವಿಧಾನ ಮಂಡಲದಲ್ಲಿ ಏನಾಯಿತು, ಸದನದಲ್ಲಿ ಕಲಾಪಗಳು ಯಾವ್ಯಾವ ನಡೆದವು, ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟರು, ಇದನ್ನು ಮಾತ್ರ ನೋಡ್ತೀರಾ ನೀವು? ರಾಷ್ಟ್ರೀಯ ಹವಾಮಾನ ವೈಪರೀತ್ಯತೆ, ಕ್ರೀಡೆ, ಸಾಧನೆ, ಸಂಪಾದಕೀಯ ಇವನ್ನೆಲ್ಲ ನೀವು ಓದೋಕ್ಕೆ ಹೋಗಲ್ಲ. ಅದರಿಂದ ನಿಮಗೆ ಗೊತ್ತಾಗಲ್ಲ. ಗೌಡ್ರೆ ಹೇಳ್ತೀನಿ ಕೇಳ್ರಿ, ಪೇಪರ್ ತಗೊಂಡ್ರಿ, ಮುಖಪುಟದಿಂದ ಹಿಡಿದು ಕೊನೆ ಪುಟ ತಗೋಣ, ಒಂದೊಂದೇ ಪೇಜ್ ತಿರುವಾಕೊಂಡು ಏನೇನೈತಿ ಅಂತ ಎಲ್ಲ ನೋಡ್ಕೊಂಡು ಓದನೇನ ನಿಜವಾದ ಓದುಗ. ಪೇಪರ್ನ ಯಾವತ್ತು ನೋಡಬಾರ್ದು ಗೌಡ್ರೆ, ಓದಬೇಕು. ಏನೇಳು ಓದಬೇಕು. ನ್ಯೂಸ್ ಪೇಪರ್ ಅಂದ್ರೆ ಗೊತ್ತಾ? ನ್ಯೂಸ್ ಅಂದ್ರೆ ಏನು ಹೇಳ್ರಿ? NEWS ಅಂದ್ರೆ ಅರ್ಥ ಆತ ನಿಮಗೆ? ಹೇಳ್ತೀನಿ ಕೇಳ್ರಿ, ಇವತ್ತು ತಿಳ್ಕ ಹೇಳ್ರಿ. N ಅಂದರೆ ನಾರ್ತು, E ಅಂದರೆ ಈಸ್ಟು, V ಅಂದರೆ ವೆಸ್ಟು, ಇನ್ನೊಂದು ನ್ಯೂಸು. ಎಸ್ ಮುದ್ರಣ ಮಾಡುವುದೇ ನ್ಯೂಸ್ ಪೇಪರ್. ನಾರ್ತು, ಈಸ್ಟು, ವೆಸ್ಟು, ಸೌತು 4 ದಿಕ್ಕುಗಳಿಂದ ಬರ್ತಕ್ಕಂಥ ಸುದ್ದಿಗಳನ್ನು ತನ್ನಲ್ಲಿ ಒಳಗೊಂಡಿರ್ತಕ್ಕಂತಹದ್ದೇ ನ್ಯೂಸ್ ಪೇಪರ್. ಅರ್ಥ ಆಯ್ತಾ ಗೌಡ್ರೆ? ತಿಳ್ಕೊಳ್ಳಿ ಹೇಳ್ತೀನಿ. ಎಲೆ ಇವನ ಯಾತನ ಒಂದು ಕೇಳಿ 15 ಹೇಳಿ ಚಕ್ಕಳ್ಳ ನೀನು. ಬೋಲ್ಸಂದಾಗ ತಿಳ್ಕೊಂಡಿದ್ದ ಕಡಲೆ ಎಲ್ಲನ. ಬಾ ನಮ್ಮೂರಾಗ ನಿಮ್ಮಂಥ ಒಬ್ಬ ವ್ಯಕ್ತಿ ಇರೋದೇನ ನಮ್ಮೂರಿಗೆ ಹೆಮ್ಮೆ ಕಡಲ್ಲ ಸೀನ. ಸರಿ ಇಲ್ಲ, ಇವನ್ನೊಂದು ದಿವಸ ಕಾಪಿ ಕೊಡ್ತೀನಿ, ನಾನು ಕೊಡ್ಲಿಲ್ಲ ಇನ್ನೊಂದು ಕರಿತೀನಿ ತಡಿ. ಲೇ ನಂದೀಸ, ಇಲ್ಲ ತಾಂಬಾರ್ಲ ಕಾಪಿನ ಒತ್ತುಡ್ತಾ ಇದ್ದಾಲೇನ?